ಅಪ್ಪಾಜಿಗೆ ಗೆಣಸಿನ ಗೆಣಸ ಬೇಡ ದೇವಿ, ಗೆಣಸ್ ತಿಂದ್ರೆ ದಪ್ಪ ಆಗ್ತಾರಂತೆ. ಹೌದಾ ಪಾಪ? ಗೆಣಸಿಂದ ವೇಟ್ ಗೇನ್ ಆಗುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ಅವ್ರಿಗೆ ನ್ಯೂಟ್ರಿಷನ್ ಬಗ್ಗೆನೂ ಮತ್ತೆ ಫಿಸಿಯಾಲಜಿ ಬಗ್ಗೆನೂ ಏನು ಐಡಿಯಾ ಇಲ್ಲ ಅಂತ ಅರ್ಥ. ಗೆಣಸು ಬಂದು ಒಂದು ಫಂಕ್ಷನಲ್ ಸೂಪರ್ ಫುಡ್. ಗೆಣಸಲ್ಲಿ ರೆಸಿಸ್ಟೆಂಟ್ ಸ್ಟಾರ್ಚ್ ಅಂತ ಇರುತ್ತೆ. ಅದು ನಿಮ್ಮ ಚಿಕ್ಕ ಕರಳಲ್ಲಿ ಅಬ್ಸರ್ವ್ ಆಗದಿರ ಅದು ದೊಡ್ಡ ಕರಳಿಗೆ ಹೋಗಿ ಫರ್ಮೆಂಟ್ ಆಗುತ್ತೆ. ಇದು ಫರ್ಮೆಂಟ್ ಆದಾಗ ಬಂದ್ಬಿಟ್ಟು ಕೆಲವು ಬ್ಯಾಕ್ಟೀರಿಯಲ್ ಚೇಂಜಸ್ ಆಗುತ್ತೆ. ಅದರಿಂದ ನಿಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಮತ್ತೆ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಗೆಣಸಲ್ಲಿ ಒಂದು ಬಯೋ ಆಕ್ಟಿವ್ ಕಾಂಪೌಂಡ್ ಇರುತ್ತೆ. ಅದು ಪ್ಯಾಂಕ್ರಿಯಾಟಿಕ್ ಲೈಪೇಸ್ ಅನ್ನೋ ಒಂದು ಎನ್ಸೈಮ್ ಅನ್ನ ಇನ್ಹಿಬಿಟ್ ಮಾಡುತ್ತೆ. ಇದರಿಂದ ನಿಮ್ಮ ಫ್ಯಾಟ್ ಬಂದ್ಬಿಟ್ಟು ಅಬ್ಸರ್ವ್ ಆಗದಿರ ಹಾಗೇನೆ ಎಕ್ಸ್ಕ್ರೀಟ್ ಆಗುತ್ತೆ. ಒಬೇಸಿಟಿನಲ್ಲಿ ಒನ್ ಆಫ್ ದ ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ಲೆಪ್ಟಿನ್ ರೆಸಿಸ್ಟೆನ್ಸ್. ಅಂದ್ರೆ ಎಷ್ಟು ಊಟ ಮಾಡಿದ್ರು ಅವ್ರಿಗೆ ತಿಂದಂಗೆ ಅನ್ಸಲ್ಲ. ಗೆಣಸು ಬಂದ್ಬಿಟ್ಟು ಲೆಪ್ಟಿನ್ ಹಾರ್ಮೋನ್ ಅನ್ನ ಕಡಿಮೆ ಮಾಡುತ್ತೆ ಹಾಗೂ ಅಡಿಪೋನೆಕ್ಟಿನ್ ಅನ್ನೋ ಒಂದು ಹಾರ್ಮೋನ್ ನ ಜಾಸ್ತಿ ಮಾಡುತ್ತೆ. ಸೊ ಇದರಿಂದ ಲೆಪ್ಟಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಒಟ್ಟಾರೆ ಗೆಣಸಲ್ಲಿ ನಿಮ್ಮ ಒಬೇಸಿಟಿ ರಿವರ್ಸಲ್ಗೆ ಏನೇನು ಬೇಕೋ ಅದು ಎಲ್ಲಾನು ಇರುತ್ತೆ. ಸೊ ಅದರಲ್ಲಿ ಸ್ಟಾರ್ಚ್ ಇರುತ್ತೆ ಮತ್ತೆ ಕ್ಯಾಲೋರೀಸ್ ಇರುತ್ತೆ ಅನ್ನೋದನ್ನ ಮಾತ್ರ ನೋಡ್ತೀರಾ. ಅದರಲ್ಲಿ ಪೌಷ್ಟಿಕತೆ ಇರೋದು ಎಷ್ಟು ಅಂತ ನೋಡಿ ಅದರಿಂದ ಫಿಸಿಯಾಲಜಿನಲ್ಲಿ ಏನ್ ಚೇಂಜ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ.